ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಆಲ್ರೆಡಿ ಸಂಜೆ ಆಗಿರ್ತೈತಿ. ಈ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ, ಅದಕ್ಕೆ ಈಗ ಮಾಡತ್ತೀನಿ. ಬೆಳಿಗ್ಗೆ ಬ್ಲಾಗ್ ಮಾಡೋದು ಒಂದು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಆದಿತ್ಯನೂ ನಾವು ರಾತ್ರಿ ಮಲ್ಕೊಳ್ಳೋದು ಲೇಟೇ ಆಕೈತಿ. ಯಾಕಂದ್ರೆ ಆದಿತ್ಯ ಜಲ್ದಿ ಮಲಗೋದೇ ಇಲ್ಲ. 12 ಗಂಟೆ ಹಿಂಗೆಲ್ಲ 11:30 12 ಗಂಟೆಗೆಲ್ಲ ಮಲ್ಕೋತಾನ ಅವ ಮಲ್ಕೊಂಡ್ಮ್ಯಾಗ ಮತ್ತೆ ನಾವು ಮಲ್ಕೋಬೇಕು. ಮತ್ತು ರಾತ್ರಿ ಮಧ್ಯೆ ಏಳ್ತಿರ್ತಾನೆ. ಮತ್ತು ಅವಾಗೆಲ್ಲ ನಿದ್ದೆ ಇರಲ್ಲ ಕಣ್ಣಿಗೆ. ಬೆಳಗ್ಗೆ ಒಂದು ಸ್ವಲ್ಪ ನಾವು ಲೇಟಾಗೇ ಏಳೋದು. ರಾಜು ಅವರು 10 ಗಂಟೆಗೆಲ್ಲ ಹೋಗ್ತಾರೆ ಅವರೂ. ಅದಕ್ಕೆ ಒಂದು ಸ್ವಲ್ಪ ನಾವು ಲೇಟಾಗಿ ಏಳ್ತೀನಿ. 8 ಗಂಟೆ ಈ ಥರ 7:30 8 ಗಂಟೆಗೆಲ್ಲ ಏಳ್ತೀನಿ. ಒಂದೊಂದು ಸರಿ 8 ಗಂಟೆಗೆಲ್ಲ ಏಳ್ತೀನಿ. ಹೀಗಾಗಿ ನಿದ್ದೆ ಇರಲ್ಲಲ್ಲ. ಅದಕ್ಕೆ ಕೆಲವೊಂದು ಸರಿ ಅಂತೂ ಹಿಂಗೆ ಮಂಗಳವಾರ ಈ ಥರ ಎಲ್ಲ ಇದ್ದಾಗ ಬೆಳಗ್ಗೆ 6:30 7 ಗಂಟೆಗೆಲ್ಲ ಏಳ್ತೀನಿ. ಬೆಳಗ್ಗೆ ಅವರು ಆಫೀಸ್ಗೆ ಅದು ಹೋಗೋದಿರ್ತೈತಿ. ಹಾಗೆ ಎದ್ದ ತಕ್ಷಣವೇ ನಂದು ರೂಟೀನ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತೈತಿ. ಕಸ ಗುಡಿಸೋದು ಮತ್ತು ರಾತ್ರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾನು ಪಾತ್ರೆ ಎಲ್ಲ ತೊಳೆದ್ಮ್ಯಾಗ ಈವ್ನಿಂಗ್ ರಾತ್ರಿ ಎಲ್ಲ ಪಾತ್ರೆನ ಎಲ್ಲ ತೊಳೆದ್ಬಿಟ್ಟು ಕಿಚನ್ ಕಟ್ಟಿ ಎಲ್ಲ ಕ್ಲೀನಾಗಿ ಒರೆಸಿ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದ ಕೂಡಲೇ ಅದೇನು ಕ್ಲೀನ್ ಮಾಡ್ಬೇಕಂತ ಹೇಳಿ ಕಿಚನ್ದೇನು ಇರೋಂಗಿಲ್ಲ. ಅದಕ್ಕೆ ಹೇಳೋಣ. ಹಾಗೆ ಮತ್ತು ನಂದು ಇದೆಲ್ಲ ಬೆಳಗ್ಗೆ ಟೀ ಇಟ್ಕೊಂಡು ತಕ್ಷಣ ನಾನು ಬ್ರಷ್ ಮಾಡಿ ಕಸ ಗುಡಿಸಿ ಮತ್ತು ರಾಜು ಅವ್ರಿಗೆ ಟೀ ಮಾಡಿಕೊಟ್ಟು ಅದೆಲ್ಲ ಮಾಡುವಷ್ಟರೊತ್ತಿಗೆ ಆದಿತ್ಯನೂ ಎದ್ದು ಬಿಡ್ತಾನೆ. ಮತ್ತು ಅವನಿಗೆ ಬ್ರಷ್ ಮಾಡಿಸಿ ಮತ್ತು ಅವನದು ಒಂದಿಷ್ಟು ಇರುತ್ತಲ್ಲ ರೂಟೀನ್ಸ್, ಅದನ್ನೆಲ್ಲ ಅವನದು ಎಲ್ಲ ರೂಟೀನ್ ಅದನ್ನೆಲ್ಲ ಅವನಿಗೂ ಮಾಡಬೇಕು. ಅದನ್ನೆಲ್ಲ ಆದಮೇಲೆ ಮತ್ತು ಬೆಳಿಗ್ಗೆ ನಾಷ್ಟಕ್ಕೆಲ್ಲ ಪ್ರಿಪೇರ್ ಮಾಡಬೇಕು. ಮತ್ತು ಅದೆಲ್ಲ ಆದಮೇಲೆ ಅವರು ನಾಷ್ಟ ಅದು ಮಾಡಿ ರಾಜು ಅವರು ಹೋಗಿಬಿಡ್ತಾರೆ ಬೆಳಿಗ್ಗೆ. ಅದೆಲ್ಲ ಆದಮೇಲೆ ಆದಿತ್ಯನ ಸ್ನಾನ ಮಾಡಿಸೋದು ಮತ್ತು ನಂದು ಸ್ನಾನ ಆಗಬೇಕು. ಮತ್ತು ದೇವ್ರ ಪೂಜೆ ಅದು ಇದು ಮತ್ತು ಮಧ್ಯಾಹ್ನ ಅಡುಗೆ ಅಲ್ಲೇ ಟೈಮ್ ಆಗಿ ಹೋಗಿಬಿಡ್ತೈತಿ. ಕೆಲವೊಂದು ಸರಿ ಬ್ಲಾಗ್ ಮಾಡೋದು ಕಷ್ಟ ಅನ್ನಿಸ್ತೈತಿ. ಅದಕ್ಕೆ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಮಧ್ಯಾಹ್ನ ಚಿತ್ರಾನ್ನ ಮಾಡಿದ್ದೆ ಮತ್ತು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ. ಬೆಳಗ್ಗೆ ಮಾಡಿದ್ದು ಉಪ್ಪಿಟ್ಟು ಇನ್ನೂ ಐತಿ, ಇನ್ನೂ ಒಂದು ಸ್ವಲ್ಪ ಹಾಗೆ ಐತಿ. ಮತ್ತು ಚಿತ್ರಾನ್ನ ಮಾಡಿದ್ದೆ, ಇನ್ನೂ ಚಿತ್ರಾನ್ನ ಹಾಗೆ ಐತಿ. ನಾನಿನ್ನೂ ಮಧ್ಯಾಹ್ನ ಊಟನೇ ಮಾಡಿಲ್ಲ. ಆಲ್ರೆಡಿ ಟೈಮ್ 4 ಗಂಟೆ ಆಗೈತಿ. ಬೆಳಗ್ಗೆ ನಾಷ್ಟನೇ ಲೇಟಾಗಿ ಮಾಡಿದೆ, ಹೀಗಾಗಿ ಊಟ ಮಾಡ್ಬೇಕಂತ ಅನಿಸ್ಲಿಲ್ಲ. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಓಕೆ, ಬರ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಇದು ಬೆಳಿಗ್ಗೆ ಉಪ್ಪಿಟ್ಟನ್ನ ಮಾಡಿದ್ದೆ. ಇನ್ನೂ ಇಷ್ಟು ನನ್ನ ಪಾಲಿನ ಉಪ್ಪಿಟ್ಟು ಇನ್ನೂ ಉಳಿದೈತಿ. ಅದು ಐತಿ. ಮತ್ತು ಈ ಕಡೆ ಈಗ ಚಿತ್ರಾನ್ನ ಮಾಡಿದ್ದೆ, ಇನ್ನೂ ಸ್ವಲ್ಪ ಚಿತ್ರಾನ್ನ ಐತಿ. ವೈಟ್ ರೈಸ್ ಮಾಡಿದ್ದೆ. ವೈಟ್ ರೈಸ್ ಚಿತ್ರಾನ್ನದ ಗೊಜ್ಜು ಮಾಡಿ ಅದ್ರ ಜೊತೆ ಮಿಕ್ಸ್ ಮಾಡಿದ್ದೆ. ಇನ್ನೂ ವೈಟ್ ರೈಸು ಐತಿ. ಇನ್ನೂ ಬಿಸಿ, ಇನ್ನೂ ಫುಲ್ ಸುಡಾತೈತಿ ರೈಸ್. ಆವಾಗಲೇ 2 ಗಂಟೆಗೆಲ್ಲ ಮಾಡಿದ್ದು, ಇನ್ನೂ ಫುಲ್ ಬಿಸಿ ಐತಿ. ಓಕೆ, ರಾತ್ರಿ ಮತ್ತು ನಿನ್ನೆ ನೈಟ್ ರೊಟ್ಟಿ ಎಲ್ಲ ಮಾಡಿದ್ದೆ. ಮತ್ತು ಈಗ ಇವತ್ತು ನೈಟ್ ಚಪಾತಿ ಎಲ್ಲ ಮಾಡ್ಕೊಬೇಕಂತ ಹೇಳಿ ಅಂದ್ಕೊಂಡಿನಿ. ಚಪಾತಿ ಎಲ್ಲ ಮಾಡಿದ್ರೆ ಆಯ್ತಂತ ಅಂದ್ಕೊಂಡಿನಿ. ಚಪಾತಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ತಂದಾರ, ಕ್ಯಾಪ್ಸಿಕಮ್ ಪಲ್ಯ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿನಿ. ಓಕೆ, ನೋಡೋಣ, ಆದರೆ ನಿಮ್ಮ ಜೊತೆನೂ ಅದನ್ನ ಶೇರ್ ಮಾಡ್ತೀನಿ. ಓಕೆ, ಪಾತ್ರೆ ಎಲ್ಲ ತೊಳೆದೆ. ರಾಜು ಅವರು ಊಟಕ್ಕೆ ಬಂದಿದ್ರಲ್ಲ, ಅವ್ರದ್ದು ಊಟ ಮಾಡುವಷ್ಟರೊಳಗೆ ಎಲ್ಲ ಪಾತ್ರೆನೂ ತೊಳ್ಕೊಂಡ್ಬಿಟ್ಟೆ. ಈಗೇನಿಲ್ಲ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ರಾತ್ರಿ ಅಡುಗೆ ಎಲ್ಲ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು.
ಕೂದಲನ್ನ ಮೇಲೆ ಕಟ್ಟಿಬಿಟ್ಟೆ. ಸೆಕೆ ಫುಲ್ ಸೆಕೆ ತಡ್ಕೊಳಕ್ಕೆ ಆಗತ್ತಿಲ್ಲ. ಅದಕ್ಕೆ ಫುಲ್ಲೆಲ್ಲ ಕೂದಲನ್ನ ಮೇಲೆಲ್ಲ ಕಟ್ಬಿಟ್ಟೆ. ಈ ಥರ ಕಟ್ಟಿದ್ರೆ ನನಗೆ ಫುಲ್ ಕಂಫರ್ಟ್. ಕೂದಲೆಲ್ಲ ಬಿಟ್ಕೊಂಡಿದ್ರೆ ನನಗಾಗಲ್ಲ. ಸ್ವಲ್ಪ ಕೂದಲೆಲ್ಲ ಸ್ವಲ್ಪ ಇನ್ನೂ ಹಸಿ ಇತ್ತು ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ಯಾನ್ ಹಾಕಿಬಿಟ್ಟು ಕೂತ್ಕೊಂಡಿದ್ದೆ ಅಷ್ಟೇ. ಈಗ ಮತ್ತೆ ಎಲ್ಲ ಕೂದಲು ಒಣಗಿದ ಮೇಲೆ ಕಟ್ಬಿಟ್ಟೆ. ಯಾಕಂದರೆ ಅದ್ರೊಳಗೆ ಇದು ಬ್ಯಾಸಿಗೆ ಎಲ್ಲ ಸ್ಟಾರ್ಟ್ ಆಗೋಯ್ತು. ಕೂದಲು ಅಂತೂ ಬಿಡೋಕ್ಕೆ ಆಗಲ್ಲ, ನನಗಂತೂ ಆಗಲ್ಲೇ. ಓಕೆ, ಇವತ್ತು ವಿಡಿಯೋ ಅಪ್ಲೋಡ್ ಮಾಡಲೇ ಇಲ್ಲ. ಯಾಕಂದ್ರೆ ಎಡಿಟಿಂಗ್ ಎಲ್ಲ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ವಿಡಿಯೋ ಹಾಕಲಿಲ್ಲ. ಓಕೆ, ನಾಳೆ ವಿಡಿಯೋ ಹಾಕ್ತೀನಿ. ನನ್ನ ಈವ್ನಿಂಗ್ ರೂಟೀನ್ ಹೆಂಗಿರ್ತದೆ ಅಂಥೇಳಿ ನಿಮಗೆ ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡೀನಿ. ಈವ್ನಿಂಗ್ ಕಂಪ್ಲೀಟ್ ಬ್ಲಾಗ್ ನಾಳೆಗೆ ಬರ್ತೈತಿ. ಮಿಸ್ ಮಾಡಿದೆ ನೋಡಿರಿ ಎಲ್ಲರೂ. ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿರಿ. ಈವ್ನಿಂಗ್ ರೂಟೀನ್ ಆಲ್ಮೋಸ್ಟ್ ನಂದು ಯಾವಾಗಲೂ ಹಿಂಗೆ ಇರ್ತದೆ ಅಂತ ಹೇಳ್ಬೋದು. ಈವ್ನಿಂಗ್ ರೂಟೀನ್ ಅದೇ ಥರನೇ ಇರ್ತೈತಿ. ಇಷ್ಟ ಆದ್ರೆ ಅದಕ್ಕೂ ಒಂದು ಲೈಕ್ ಕೊಡಿರಿ, ಸಪೋರ್ಟ್ ಮಾಡಿರಿ. ಇನ್ನೂ ನಿಮ್ಗೆ ಯಾವ ಥರ ವೀಡಿಯೋಸ್ ಎಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ಕೇಳಿರಿ. ನಿಮ್ಗೆ ಯಾವ ಥರ ಎಲ್ಲ ವೀಡಿಯೋಸ್ ಇಷ್ಟ ಆಗ್ತಾವೆ, ಮತ್ತು ಯಾವ ಥರ ವೀಡಿಯೋಸ್ನ ನಾನು ಮಾಡಬೇಕು, ಕುಕ್ಕಿಂಗ್ ವಿಡಿಯೋಸಾ ಅಥವಾ ಚಾಲೆಂಜಿಂಗ್ ವಿಡಿಯೋಸಾ ಅಂಥೇಳಿ. ಓಕೆ, ಬ್ಲಾಗ್ನ ಓಕೆ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತು ಇದು ನೈಟ್ ಅಡುಗೆ ಮಾಡ್ಕೊಳತ್ತಿದ್ದೆ. ಆಲ್ರೆಡಿ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ಬದ್ನೆಕಾಯಿ ಪಲ್ಯ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ಪಲ್ಯನ ಮಾಡ್ಕೊಳತ್ತೀನಿ. ಮೊನ್ನೆ ಬದ್ನೆಕಾಯಿ ಎಲ್ಲ ಜಾಸ್ತಿ ತಂದಿದ್ರು ಅಂಥೇಳಿ ಬದ್ನೆಕಾಯಿ ಚಟ್ನಿ ಎಲ್ಲ ಮಾಡಿದ್ದೆ. ಇನ್ನೂ ಒಂದು 4 ಉಳಿದಿದ್ದು, ಅದಕ್ಕೆ ಪಲ್ಯ ಮಾಡಿದ್ರೆ ಆಯ್ತು ಅಂಥೇಳಿ ಪಲ್ಯ ಮಾಡಿಕೊಂಡು, ಇನ್ನೂ ಮಧ್ಯಾಹ್ನ ಮಾಡಿದ್ದು ರೈಸ್, ಇನ್ನೂ ಇಷ್ಟು ರೈಸ್ ಇತ್ತು. ಮತ್ತು ಸಾಂಬಾರು ಇತ್ತು. ಅದಕ್ಕೆ ಮತ್ತು ಏನೂ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಜಸ್ಟ್ ಮತ್ತು ಆದಿತ್ಯಾಗ ರಾಗಿ ಗಂಜೆಲ್ಲ ಮಾಡಿದ್ದೆ. ಮಧ್ಯಾಹ್ನ ಮಾಡಿದ್ದೆ, ಅವನು ತಿಂದಿರಲೇ ಇಲ್ಲ. ಅದಕ್ಕೆ ಇನ್ನೂ ಹಾಗೆ ಇತ್ತದು. ಅದಕ್ಕೆ ಆಮೇಲೆ ತಿನ್ಸಿದ್ರಾಯ್ತು ಅಂದ್ಕೊಂಡು. ಓಕೆ, ಈ ಕಡೆ ಮತ್ತು ಗ್ಯಾಸ್ ಸ್ಟೋವ್ದು ಒಲೆ ಏನಿರುತ್ತಲ್ಲ, ಅದು ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ನಾವೇನು ಅಡುಗೆ ಎಲ್ಲ ಮಾಡಿರ್ತೀವಿ, ಕೆಲವೊಂದು ಸರಿ ಎಲ್ಲ ಉಕ್ಕಿ ಚೆಲ್ಲಿ ಬಿಟ್ಟಿರ್ತೈತಿ. ರೈಸಿಗೆ ಇಟ್ಟಾಗೆಲ್ಲ ಸಾಂಬಾರು ಚೆಲ್ಲಿರ್ತೈತಿ. ಏನೋ ಎಷ್ಟೊಂದೆಲ್ಲ ನಾವು ಅಡುಗೆ ಮಾಡುವಾಗ ಏನೇನೋ ಎಲ್ಲ ಚೆಲ್ಲಿರ್ತೈತಿ. ಮತ್ತು ನಾವು ಅದನ್ನು ಬಳಸಿ ಅದನ್ನೆಲ್ಲ ಏನಾಗಿರ್ತೈತಿ, ಬ್ಲ್ಯಾಕ್ ಆಗಿಬಿಟ್ಟಿರ್ತೈತಿ. ಮತ್ತು ನಾವು ಅಡುಗೆ ಮಾಡುವಾಗೆಲ್ಲ ಉರಿ ಎಲ್ಲ ಹಚ್ಚಿದ ಮೇಲೆ ಅದು ಫುಲ್ ಎಲ್ಲ ಕಡೆ ಹತ್ತಿರಲ್ಲ. ಸೊ ಒಂದೊಂದು ಕಡೆ ಎಲ್ಲ ಅದು ತೂತೆಲ್ಲ ಚಿಕ್ಕದಾಗಿರ್ತಲ್ಲ, ಅದನ್ನೆಲ್ಲ ಫುಲ್ ಮುಚ್ಕೊಂಡ್ಬಿಟ್ಟಿರ್ತೈತಿ. ಅಷ್ಟೊಂದು ಒರೆ ಫುಲ್ಲಾಗಿ ಹತ್ತಿರಂಗಿಲ್ಲ, ಅರ್ಧಂಬರ್ಧ ಎಲ್ಲ ಹತ್ತಿರ್ತೈತಿ. ಅದು ಆ ಥರ ಆಗಬಾರ್ದಪ್ಪ ಅಂತಂದ್ರೆ ನಾವು ಈ ಥರ ನೀವು ಬಾಂಡೆ ತಿಕ್ಕೋಕೆ ಏನೆಲ್ಲ ಬಳಸ್ತೀರಿ ಅದನ್ನು ಆ ವಿಮ್ ಜೆಲ್ ಆಗಿರ್ಬೋದು, ಯಾವುದೋ ಒಂದು
ಅದನ್ನು ಒಂದು ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡಿ ಈ ಥರ ಫುಲ್ ಕೈಯಲ್ಲೆಲ್ಲ ನೊರೆ ಬರೆಸಿ ಉಕ್ಕುರ್ನೆನೆಲ್ಲ ಎಲ್ಲನೂ ತೊಗೊಂಡು ಅದ್ರೊಳಗೆ ನೆನೆ ಇಡಬೇಕು. ಒಂದು ನೈಟ್ ಇಟ್ರಂತೂ ಇನ್ನೂ ಬೆಸ್ಟ್, ಓವರ್ ನೈಟ್ ಇಟ್ರಂತೂ ಬೆಸ್ಟ್. ನಾನು ಇಟ್ಟಿರಲಿಲ್ಲ, ಅದಕ್ಕೆ ಈಗ ನಾನು ಮಧ್ಯಾಹ್ನನೇ ಆ ಥರ ಮಾಡಿ ಎಲ್ಲನೂ ನೆನೆಸಿ ಇಟ್ಟಿದ್ದೆ. ಅದು ರಾತ್ರಿ ನಾನು ಎಲ್ಲ ಕೆಲಸ ಆದಮೇಲೆ ಇನ್ನೇನು ಮಲ್ಕೋಬೇಕಪ್ಪ ಅನ್ನೋದ್ರೊಳಗೆ ನಾನು ಅದನ್ನೆಲ್ಲನೂ ಕ್ಲೀನ್ ಮಾಡಿ ಇಟ್ಟೆ. ನೀವು ಬೇಕಂದ್ರೆ ಓವರ್ ನೈಟೂ ಇಟ್ಟು ಬೆಳಗ್ಗೆ ನೀವು ಬೇಕಂದ್ರೆ ಒಂದು ಬ್ರಷಿಂದ ತಿಕ್ಕೋಬೋದು. ನಾನು ಈ ವಿಡಿಯೋದಾಗ ಕಂಪ್ಲೀಟ್ ವಿಡಿಯೋನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡೀನಿ. ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡದೆ ಫುಲ್ ಎಂಡ್ವರೆಗೂ ನೋಡಿರಿ. ಅದು ಒಂದು ಕಿಚನ್ ಟಿಪ್ಸ್, ಇಂಪಾರ್ಟೆಂಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ಮನೇಲಿ ಕೆಲವೊಬ್ಬರು ಮಾಡ್ತಿರ್ತಾರೆ, ಕೆಲವೊಬ್ರು ಮಾಡ್ತಿರಲ್ಲ. ಏನೋ ಬಿಟ್ಬಿಟ್ರೆ ಅಥವಾ ಮತ್ತೆ ಇನ್ನೊಂದು ಸರಿ ಮಾಡಿದ್ರೆ ಆಯ್ತು ಅಂಥೇಳಿ ಬಿಟ್ಬಿಡ್ತಾರೆ. ಆ ಥರ ಬಿಡಕ್ಕೆ ಹೋಗಬೇಡ್ರಿ, ಅದು ಡೇಂಜರ್ನೂ ಹೌದು. ಯಾಕಂದ್ರೆ ಅದು ನಾವು ಅವಾಗವಾಗ ಕ್ಲೀನ್ ಮಾಡ್ಕೋತಿರ್ಬೇಕು. ಫುಲ್ಲೆಲ್ಲ ಬ್ಲ್ಯಾಕ್ ಆಗೋ ತನಕ ನಾವು ಇಡಬಾರ್ದು, ಅದು ಡೇಂಜರ್ ಅಂತ ಹೇಳ್ತಾರೆ. ಅದಕ್ಕೆ ಅವಾಗವಾಗ ನಿಮ್ಗೆ ಟೈಮ್ ಸಿಗೋದು ತಿಂಗಳಿಗೆ ಒಂದು ಸರಿ, 15 ದಿವ್ಸಕ್ಕೆ ಒಂದು ಸರಿ ಈ ಥರ ಮಾಡ್ಕೊರಿ. ನಾನು ಜಾಸ್ತಿನೇ ದಿನವೇ ಆಗಿತ್ತು ಮಾಡಿಕೊಂಡೇ ಇರಲಿಲ್ಲ, ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೆ ನೋಡಿರಿ ಯಾವ ಥರ ಆಗೈತಿ ಅಂಥೇಳಿ. ಇವು ಜಾಸ್ತಿ ಯೂಸ್ ಮಾಡೋದು ನಾನು ಈ ಮುಂದಿನ ಒಲೆ ಮತ್ತು ಹಿಂದಿನ ಒಲೆ ಜಾಸ್ತಿ ಯೂಸ್ ಮಾಡೋದು. ಮತ್ತು ಅಚ್ಚಿಗೆ ಪಕ್ಕ ಐತಲ್ಲ ಅದೊಂದು ಪೂರ ಲಾಸ್ಟ್ ಆ ಕಡೆ ಎಂಡಿಗೆ ಐತಲ್ಲ ಅದನ್ನು ಯೂಸ್ ಮಾಡಲ್ಲ. ಇವು 3 ಒಲೆ ಜಾಸ್ತಿ ಯೂಸ್ ಮಾಡೋದು, ಅದಕ್ಕೆ ಅವು 3 ಒಲೆನೇ ಜಾಸ್ತಿ. ಅದು ನೋಡಿರಿ ಗೋಲ್ಡನ್ ಕಲರ್ ಹೊಸ ತಂದ ಮೇಲೆ ಯಾವ ಥರ ಕಲರ್ ಇರ್ತೈತೆ ಅದೇ ಥರನೇ ಕಲರ್ ಐತಿ. ಯಾಕಂದ್ರೆ ಅದನ್ನು ಜಾಸ್ತಿ ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ಆ ಥರ ಐತಿ. ಇದು 3 ಒಲೆನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ, ಅದಕ್ಕೆ ನೋಡಿರಿ ಯಾವ ಥರ ಆಗೈತಿ. ಅದಕ್ಕೆ ಇದನ್ನೆಲ್ಲ ಸ್ವಲ್ಪ ಸೋಡಾ ಪುಡಿನೂ ಅದಕ್ಕೆ ಹಾಕೀನಿ. ಬೇಕಿಂಗ್ ಸೋಡಾ ಅಂಥೇಳಿ ಸಿಗ್ತೈತಲ್ಲ ಅದನ್ನು ನೀವು ಹಾಕ್ಬೋದು. ಕೆಲವೊಬ್ರು ಒಂದೊಂದು ಥರ ಮಾಡ್ತಾರೆ, ನಾನು ಯಾವಾಗಲೂ ಇದೇ ಥರ ಫಾಲೋ ಮಾಡ್ತೀನಿ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ಕೊಳತ್ತೀನಿ. ಈ ಥರ ನಾನು ನೆನೆ ಹಾಕಿ ಇಟ್ಬಿಡ್ತೀನಿ. ಏನಿಲ್ಲ, ವಿಮ್ ಜೆಲ್ ಸ್ವಲ್ಪ ಜೆಲ್ ಹಾಕೀನಿ, ಪಾತ್ರೆ ತೊಳಿತಿರಲ್ಲ ಆ ಜೆಲ್ ಹಾಕೀನಿ. ಮತ್ತು ಒಂದು ಸ್ವಲ್ಪ ಸೋಡಾ ಪುಡಿ ಹಾಕೀನಿ ಅಷ್ಟೇ. ಮತ್ತು ಅದು ಬಿಟ್ಟು ಮತ್ತೇನೂ ಹಾಕಿಲ್ಲ. ಅದು ಫುಲ್ ಇವಾಗ ನೆನೀಲಿ, ಅದನ್ನೆಲ್ಲ ತೆಗೆದು ಫುಲ್ಲೆಲ್ಲ ಹೊಲಿಸೋದು ಎಲ್ಲ ಬಿಡಬೇಕದು. ಜಂಗ್ ಇರಲಿ ಮತ್ತು ನಾವು ಏನೇನೆಲ್ಲ ಚೆಲ್ಲಿರ್ತೀವಲ್ಲ ಅದೆಲ್ಲ ಈ ಥರ ಎಲ್ಲ ಬಿಟ್ಕೋತೈತಿ. ಒಂದು ಸ್ವಲ್ಪ ಹೊತ್ತೆಲ್ಲ ನೆನೆ ಹಾಕಿ ಇಟ್ಬಿಡ್ತೀನಿ. ನನಗನ್ಸೋ ಮಟ್ಟಿಗೆ ಎಷ್ಟೊಂದು ಜನ ಮಾಡ್ತಿರ್ತಾರೆ, ಕೆಲವೊಬ್ಬರು ಮಾಡ್ತಿರಲ್ಲ. ಏನಾಗಲ್ಲ ಬಿಡು ಅಂತ ಅಂದ್ಕೊಂಡು ಬಿಟ್ಬಿಡ್ತಾರೆ. ಆ ಥರ ಬಿಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಮ್ಮ ಸೇಫ್ಟಿ ಒಳಗೆ ಇರೋದು ಮೇನ್ ಇಂಪಾರ್ಟೆಂಟ್ ಆಕೈತಿ. ಅದಕ್ಕೆ ಈ ಥರ ಯಾವಾಗಾದ್ರೂ ನಿಮ್ಗೆ ಟೈಮ್ ಸಿಕ್ಕಾಗ ತಿಂಗಳಿಗೆ ಒಂದು ಸರಿ ಆದ್ರೂ ಈ ಥರ ಎಲ್ಲನೂ ಕ್ಲೀನ್ ಮಾಡ್ಕೊರಿ. ಓಕೆ, ಇದನ್ನಷ್ಟೇ ಎಲ್ಲನೂ ನೆನೆಯೋಕೆ ಬಿಟ್ಬಿಡ್ತೀನಿ. ಓಕೆ, ಇದು ಮತ್ತೆ ರಾತ್ರಿ ಟೈಮ್ ಬಂದು 10 ಗಂಟೆ ಆಗಿತ್ತು. ಎಲ್ಲ ಊಟ ಮುಗಿಸ್ಕೊಂಡು ಎಲ್ಲ ಅಡ್ಗೆ ಮಾಡಿಕೊಂಡು ಎಲ್ಲನೂ ಮುಗಿಸ್ಕೊಂಡು ಈಗ ಇದನ್ನು ಕ್ಲೀನ್ ಮಾಡಿ ಇಟ್ಬಿಟ್ರೆ ಮತ್ತೆ ಬೆಳಗ್ಗೆ ನನಗೆ ಅಡುಗೆ ಎಲ್ಲ ಏನಾದರೂ ಮಾಡ್ಕೊಳಕ್ಕೆಲ್ಲ ಆಗ್ತದೆ. ಅದಕ್ಕೆ ಈಗೆಲ್ಲ ಒಂದು ಟೂತ್ ಬ್ರಷ್ನ ತೊಗೊಂಡಿನಿ. ಯಾವುದು ನಿಮ್ಮ ಮನೇಲಿ ವೇಸ್ಟ್ ಬ್ರಷ್ ಅಂತೂ ಇದ್ದೇ ಇರ್ತವೆ, ಆ ಥರ ಒಂದು ಬ್ರಷ್ನ ತೊಗೋರಿ. ಆಲ್ರೆಡಿ ನಾನು ಅದ್ರೊಳಗೆ ಜೆಲ್ಲೆಲ್ಲ ಹಾಕಿಟ್ಟಿದ್ದೆ. ಅದೇ ಎಷ್ಟೊಂದೆಲ್ಲ ಫುಲ್ ಈ ಥರ ಒಂದು ಸ್ವಲ್ಪ ತೊಗೊಂಡು ಆ ಥರ ಉಜ್ಜಕತ್ರ ಅದು ಫುಲ್ ಎಲ್ಲ ಕ್ಲೀನ್ ಆಗತ್ತಿತ್ತು. ಅದ್ರದ್ದು ಹೊಲಸೆಲ್ಲ ನೋಡಿರಿ, ಇಲ್ಲಿ ಜಂಗ್ ಏನು ಇರ್ತೈತಲ್ಲ, ಸ್ವಲ್ಪ ಜಂಗ್ ಆಗಿದ್ರು ಏನಾದರೂ ನಾವು ಚೆಲ್ಲಿದ್ರೆ ಅದು ಕಲ್ಲೆಲ್ಲ ಆಗಿರ್ತೈತಲ್ಲ, ಈ ಥರ ಎಲ್ಲ ಹೊಲಸೆಲ್ಲ ಬರ್ತೈತಿ. ಈ ಥರ ಎಲ್ಲನೂ ಒಂದೊಂದೇ ಕ್ಲೀನಾಗಿ ತಿಕ್ಕೋರಿ. ಇದೆಲ್ಲ ಆದಮೇಲೆ ಒಂದು ಸರಿ ಇದನ್ನೆಲ್ಲ ತೊಳ್ಕೊಂಡ್ಮೇಲೆ ನೀವು ಒಂದು ಸರಿ ಲೈಟ್ರ್ ತೊಗೊಂಡು ಬೆಂಕಿ ಹಚ್ಚಿ ನೋಡಿರಿ, ಅದು ಎಷ್ಟು ಕ್ಲೀನಾಗಿ ಎಲ್ಲ ಫುಲ್ ಎಲ್ಲ ಫುಲ್ ಇರ್ತೈತಿ. ಬೇಕಿದ್ರೆ ನೀವು ಟೆಸ್ಟ್ ಮಾಡಿ ನೋಡಿರಿ.
ಓಕೆ, ಎಲ್ಲನೂ ಕ್ಲೀನಾಗಿ ತಿಕ್ಕಿ ತೊಳ್ಕೊಂಡಿದ್ದಾಯಿತು. ಓಕೆ, ನೋಡಿರಿ ನೀವೇ ನೋಡ್ಬೋದು ರಿಸಲ್ಟ್ ಬಿಫೋರ್ ಆ್ಯಂಡ್ ಆಫ್ಟರ್ ಹೆಂಗಿತ್ತು. ಮೊದಲಿಗೆ ನಾವೆಲ್ಲ ನೆನೆ ಹಾಕುವಾಗ ಯಾವ ಥರ ಇತ್ತು, ಈಗ ಯಾವ ಥರ ಆಗೈತೆ ಅಂಥೇಳಿ. ನೀವು ಈ ಥರ ದಯವಿಟ್ಟು ಎಲ್ಲರೂ ಈ ಥರನ ಕ್ಲೀನ್ ಮಾಡ್ಕೊರಿ ಅಂಥೇಳಿ ಹೇಳ್ತೀನಿ. ಈ ವಿಡಿಯೋ ಯೂಸ್ಫುಲ್ ಆಗೈತೆ ಅಂಥೇಳಿ ಅಂದ್ಕೊಂಡಿನಿ. ನೋಡಿ, ಇದು ಮೊದಲಿಗೆ ತಂದಾಗ ಈ ಥರ ಕಲರ್ ಗೋಲ್ಡನ್ ಇರ್ತೈತಿ. ಆ ಥರನೇ ಕಲರ್ ಅಂತೂ ಬರಲ್ಲ, ಯಾಕಂದ್ರೆ ನಾವೆಲ್ಲನೂ ಯೂಸ್ ಮಾಡಿರ್ತೀವಿ. ಅದೆಲ್ಲ ಹೊಗೆ ಎಲ್ಲ ಆಡಿ ಸ್ವಲ್ಪ ಬ್ಲ್ಯಾಕ್ ಆಗಿರ್ತೈತಿ. ಮತ್ತು ಆ ಕಲರ್ ಅಂತೂ ಬರಲ್ಲ, ಯಾಕಂದ್ರೆ ನಾವು ಯೂಸ್ ಮಾಡಿರ್ತೀವಿ. ಅದನ್ನು ಅಷ್ಟು ಯೂಸ್ ಮಾಡಿಲ್ಲ ಆ ಒಲೆ, ಅದಕ್ಕೆ ಅದು ಫುಲ್ ಗೋಲ್ಡನ್ ಕಲರ್ ಆಗಿ ಐತಿ. ಇವು 3 ಜಾಸ್ತಿ ಯೂಸ್ ಮಾಡ್ತಿರ್ತೀನಿ ನಾನು, ಅದಕ್ಕೆ ಅದನ್ನು ಏನು ಕ್ಲೀನ್ ಮಾಡೋಕ್ಕೆಲ್ಲ ಹೋಗಲಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಓಕೆ, ಬಾಯ್.